ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ. ಚಂದ್ರಕಾಂತ ಶಿಲೆಗೆ ಗಜಬಂದು ಹೊರುವಂತೆ, ಚಂದ್ರಕಾಂತ ಶಿಲೆಗೆ ಗಜಬಂದು ಹೊರುವಂತೆ, ತನ್ನ ನೆಳಲಿಂಗೆ ತಾನೇ ಹೋರಿ ಸಾವಂತೆ, ತನ್ನ ನೆಳಲಿಂಗೆ ತಾನೇ ಹೋರಿ ಸಾವಂತೆ, ಆನೆಯ ಗತಿ ಆನೆಯ ಮತಿ, ಆನೆಯ ಗತಿ ಆನೆಯ ಮತಿ. ಆನೆ ಯಹುದು ಆನೆಯಲ್ಲ, ಅದೇ ನಿಂಬೆ. ಆನೆ ಹೌದು ಆನೆಯಲ್ಲ, ಅದೇ ನಿಂಬೆ. ನೀನೆನ್ನ ಕರಸ್ಥಳದಲ್ಲಿ ಸಿಲುಕಿದೆಯಾಗಿ, ನೀನೆನ್ನ ಕರಸ್ಥಳದಲ್ಲಿ ಸಿಲುಕಿದೆಯಾಗಿ, ನೀ ನಾನೆಂಬ ಭ್ರಾಂತೇಕೆ, ನೀ ನಾನೆಂಬ ಭ್ರಾಂತೇಕೆ, ನೀನು ನೀನಲ್ಲದೆ ತೆರೆಯಿಲ್ಲ ಚನ್ನಮಲ್ಲಿಕಾರ್ಜುನ, ನಾನು ನೀನಲ್ಲದೆ ತೆರೆಯಿಲ್ಲ ಚನ್ನಮಲ್ಲಿಕಾರ್ಜುನ. ಇಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ಮತ್ತು ಇಲ್ಲಿ ಸೃಷ್ಟಿಕರ್ತ ಪರಮಾತ್ಮನ ಕುರುಹಾದಂಥ ಆ ಇಷ್ಟಲಿಂಗದ ಬಗ್ಗೆ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಅಂದರೆ ಆ ಸೃಷ್ಟಿಕರ್ತ ಪರಮಾತ್ಮ ಯಾವ ರೀತಿ ನಮ್ಮಲ್ಲಿ ಓತಪ್ರೋತವಾಗಿ ತುಂಬಿಕೊಂಡಿದ್ದಾನೆ ಅನ್ನೋದನ್ನು ಅವರು ಇಲ್ಲಿ ಹೇಳ್ತಾರೆ. ಚಂದ್ರಕಾಂತ ಶಿಲೆಗೆ ಗಜಬಂದು ಹೊರುವಂತೆ. ಚಂದ್ರಕಾಂತ ಶಿಲೆ ಅಂದರೆ ಅದು ಚಂದ್ರಕಾಂತ ಶಿಲೆ ತುಂಬ ಬೆಳ್ಳಗೆ ಇರ್ತದೆ, ಒಂದು ಹಾಲಿನ ಬಣ್ಣ ಇರ್ತದೆ. ಆದರೆ ಆ ಗಜ ಏನು ಮಾಡ್ತತಿ ಅಂದ್ರೆ ಅದರಲ್ಲಿ ಅದರ ನೆರಳು ಕಾಣ್ತಾ ಇರ್ತತಿ. ಚಂದ್ರಕಾಂತ ಶಿಲೆಯ ಎದುರಿಗೆ ಆನೆ ಬಂದು ನಿಂತಾಗ ಅದು ಏನಾಗ್ತತಿ ಅಂದ್ರೆ ಅದರ ನೆರಳು ಅದಕ್ಕೆ ಕಾಣ್ತಾ ಇರ್ತತಿ. ಅಂದರೆ ಅದರ ಛಾಯೆ ಹೇಗೆ ಕನ್ನಡಿಯೊಳಗೆ ನಮ್ಮ ಒಂದು ಛಾಯೆ ಕಾಣ್ತದಲ್ಲ, ಆ ರೀತಿ ಚಂದ್ರಕಾಂತ ಶಿಲೆಯೊಳಗೆ ಆನೆಯ ಒಂದು ನೆರಳು ಕಾಣ್ತಾ ಇರ್ತದೆ. ಆದರೆ ಆಗ ಆ ಆನೆ ಏನು ಮಾಡ್ತತಿ ಅಂದರೆ ಮತ್ತೊಂದು ಆನೆ ಇದೆ ಅಂತ ಹೇಳಿ ಶಿಲೆಗೆ ಅದು ಏನು ಮಾಡ್ತತಿ ಅಂತ ಡಿಕ್ಕಿ ಹೊಡಿತಾ ಇರ್ತದೆ. ಅದಕ್ಕೆ ತಾನು ಮತ್ತೊಂದು ಆನೆ ಇದೆ ಅಂತೇಳಿ ಅದಕ್ಕೆ ಹೋಗಿ ಗುದ್ದುತ್ತಾ ಇರ್ತದೆ. ಆದರೆ ತನ್ನ ನೆರಳೇ ತಾನೇ ಹೋರಿ ಸಾಯುವಂತೆ, ಅಲ್ಲಿ ಅದರ ನೆರಳೇ ಅದು. ಅದರಲ್ಲಿ ಮತ್ತೊಂದು ಆನೆ ಇದೆ ಏನೋ, ಮತ್ತೊಂದು ಆನೆ ಇಲ್ಲ ಅಲ್ಲಿ ಏನಿದೆ ಅಂದರೆ ಆ ಆನೆಯ ನೆರಳಿದೆ. ಆ ನೆರಳಿನ ಮತ್ತೊಂದು ಆನೆ ಅಂತ ತಿಳ್ಕೊಂಡದು ಅದಕ್ಕೆ ಹೋರಿ ಅಂದರೆ ಅದಕ್ಕೆ ಗುದ್ದಿ ಅದು ಸಾಯ್ತೈತಿ ಅಂತ ಹೇಳ್ತಾರೆ. ಅದಕ್ಕೆ ಹಾಗೆ ಆನೆಯ ಗತಿ ಆನೆಯ ಮತಿ ಅಂದರೆ ಅದರ ಬುದ್ಧಿ ಮತ್ತು ಅದರ ಗತಿ ಏನಾಗ್ತತಿ ಅಂದರೆ ಆ ನೆರಳಿಗೆ ಮತ್ತೊಂದು ಆನೆ ಇದೆ ಅಂತೇಳಿ ಗುದ್ದಿ ಹೋಗಿ ಅದು ಸತ್ತು ಹೋಗಿಬಿಡ್ತದೆ. ಅದು ಗುದ್ದಿ ಆದರೆ ಆ ಶಿಲೆಗೆ ಯಾವ ಥರದ ಒಂದು ಅಪಾಯ ಆಗೋದಿಲ್ಲ. ಹಾಗೆ ಮುಂದೆ ಏನು ಹೇಳ್ತಿದ್ದಾರೆ ಅವರು ಅಂದರೆ ಆನೆ ಯಹುದು ಆನೆಯಲ್ಲ, ಅದೇ ನೀನೆಂಬೆ. ಅಲ್ಲಿ ಆನೆ ಇದೆ, ಅದರೊಳಗೂ ಶಿಲೆಯೊಳಗೆ ನೆರಳಿನಂತೆ ಕಾಣುವ ಆನೆಯ ನೆರಳಿನಂತೆ ಕಾಣೋದು ಅದು ಆನೆಯಲ್ಲೇನೋ, ಅದು ಆನೆ. ಆದರೆ ಅದರ ಛಾಯೆ ಅದು ಅನ್ನುವಂಥ ಒಂದು ಮತಿ, ಒಂದು ಬುದ್ಧಿ ಆ ಆನೆಗೆ ಇರೋದಿಲ್ಲ. ಅದಕ್ಕೋಸ್ಕರ ಮುಂದೆ ಏನು ಹೇಳ್ತಾರೆ ಅಂದ್ರೆ ನೀನೆನ್ನ ಕರಸ್ಥಳದಲ್ಲಿ ಸಿಲುಕಿದೆಯಾಗಿ, ನೀ ನಾನೆಂಬ ಭ್ರಾಂತದೇಕೆ. ಅಲ್ಲಿ ಅಂದರೆ ಸೃಷ್ಟಿಕರ್ತ ಪರಮಾತ್ಮನ ಒಂದು ಕುರುಹಾದಂಥ ಇಷ್ಟಲಿಂಗವನ್ನು ನಮ್ಮ ಕೈಯಲ್ಲಿ ಹಿಡ್ಕೊಂಡಾಗ ಮತ್ತು ಲಿಂಗ ಬೇರೆ ನಾನು ಬೇರೆ ಅನ್ನುವಂಥ ಭ್ರಾಂತಿ ಎದಕ್ಕೆ ಅಂತ ಅಲ್ಲಿ ಅವರು ಏನು ಮಾಡ್ತಾರೆ ಅಂದ್ರೆ ಕೇಳ್ತಾ ಇದ್ದಾರೆ. ಅಲ್ಲಿ ಇಷ್ಟಲಿಂಗ ಏನಿದೆಯಲ್ಲ ಅದು ಬೇರೆ ಅಲ್ಲ, ಆ ದೇವನ ಕುರುಹಾದಂಥ ಲಿಂಗ ಬೇರೆ ಅಲ್ಲ, ಮತ್ತು ನಾನು ಬೇರೆಯಲ್ಲ ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ಮುಂದೆ ಏನು ಹೇಳ್ತಾರೆ,
ಅಂಥ ಭ್ರಾಂತಿ, ನೀನು ಬೇರೆ ನಾನು ಬೇರೆ ಅನ್ನುವಂಥ ಒಂದು ಭ್ರಾಂತಿ ಯಾವುದಕ್ಕೆ ಬೇಕು, ಯಾಕೆ ಅಂತ ಕೇಳ್ತಾರೆ ಅವ್ರು. ಹಾಗೆ ಮುಂದೆ ಏನು ಹೇಳ್ತಾರೆ, ನಾನು ನೀನಲ್ಲದೆ ತೆರ ಇಲ್ಲ ಚೆನ್ನ ಮಲ್ಲಿಕಾರ್ಜುನ. ಮತ್ತು ನೀನು ಮತ್ತು ನಾನು ಅನ್ನುವಂತಹ ತೆರವು, ನೀನು ಬೇರೆ ನಾನು ಬೇರೆ ಅನ್ನುವಂಥ ಒಂದು ತೆರವು ಅಲ್ಲಿ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಹಾಗಾದರೆ ನಾವು ಈ ದಿನಮಾನದಲ್ಲಿ ಸಹಿತ ಆ ದೇವನನ್ನು ಹುಡ್ಕೊಂಡು ಯಾವ್ಯಾವುದೋ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ದೇಳು ನಮಸ್ಕಾರ ಹಾಕಿ ಉರುಳು ಸೇವೆ ಮಾಡಿ ಅಲ್ಲಿ ನಮ್ಮ ಮೈ ಕೈ ಹಣ್ಣಾಗ್ತತೆ ಹೊರತು ಅದರಲ್ಲಿ ದೇವರ ಒಲುಮೆ ಆಗೋದಿಲ್ಲ. ಆದರೆ ನಮ್ಮಲ್ಲೇ ಇರುವಂಥ ಸೃಷ್ಟಿಕರ್ತ ಪರಮಾತ್ಮ ನಮ್ಮೊಳಗೇ ಆತ ಅಂತರ್ಗತವಾಗಿದ್ದಾನೆ, ನಮ್ಮಲ್ಲಿ ಆತ ಓತಪ್ರೋತವಾಗಿ ತುಂಬಿಕೊಂಡಿದ್ದಾನೆ. ಆದರೆ ನಮ್ಮಲ್ಲೇ ಆತ ಇದ್ದಾನೆ ಅನ್ನುವಂಥ ಒಂದು ಅರಿವು, ಒಂದು ಬುದ್ಧಿ, ಒಂದು ಜ್ಞಾನ ನಮಗೆ ಬರಬೇಕು ಅನ್ನೋದನ್ನು ಆ ತಾಯಿಯವರು ಇಲ್ಲಿ ಹೇಳ್ತಾರೆ. ಅಂದರೆ ನನ್ನ ಬಿಟ್ಟು ದೇವರಿಲ್ಲ, ದೇವರು ಬಿಟ್ಟು ನಾನಿಲ್ಲ ಅನ್ನುವ ಒಂದು ವಾಕ್ಯದ ಹಾಗೆ ಅಲ್ಲಿ ನಮ್ಮಲ್ಲೇ ಇರುವಂಥ ಪರಮಾತ್ಮನನ್ನು ನಾವು ಅರಿಬೇಕಾಗಿತ್ತು ಅಂದಾಗ ಮತ್ತೆ ನಾವಲ್ಲಿ ಏನು ಮಾಡಬೇಕಾದ್ರೆ ಶರಣರ ವಚನಗಳನ್ನು ಓದಿದಾಗ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಹೇಳಿದಾಗ ನಮ್ಮಲ್ಲೇ ಇರುವಂಥ ದೇವನ ಒಂದು ಇರುವನ್ನು, ಆತನ ಒಂದು ಕಾರ್ಯವನ್ನು, ಆತನ ಒಂದು ಚಟುವಟಿಕೆಯನ್ನು ನಾವು ಅರಿಯೋದಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ನಾವು ಮತ್ತೆ ಅಲ್ಲಿ ಏನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿದಾಗ ಅದು ನಮಗೆ ಆ ಜ್ಞಾನ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ವಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣ.